ಮಾರ್ನಿಂಗ್ ಮೇಲೆ ಕುತ್ಕೊಂಡ್ಬಿಟ್ಟು ಬೆಳಿಗ್ಗೆ ಊಟವೇ ಇನ್ನೇನು ಗೊತ್ತು ನೀನು ಇದಕ್ಕೆ ಹೋಗಿದ್ದಲ್ಲ ಟ್ರಿಪ್ಗೆ ಬಂಡೇಜರ್ ಫಾಲ್ಸ್ಗೆ ತೇಜಸ್ಸು ಸ್ಮೆಲ್ ಬಿಟ್ಟಿದ್ದು ಕಟ್ಬಿಟ್ಟಾನೆ. ಇನ್ನು ಹೊರಗಡೆನೆ ತಿಂತವ್ರೆ ಗುರು, ಚಳಿ ಅಲ್ವಾ ಇದು, ಮೊದ್ಲೇ ಗೊತ್ತಲ್ಲ ಲೋಕಲ್ ಬೈಸ್. ಇದಾದ್ಲೇ ಇದು ಕಟಿಂಗು ನೈನ್ ಒಂದು ಸೊ ಹೈ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಇವತ್ತು ಎಲ್ಲ ದಿವಸ ಬೇಗನೆ 5:15ಗೆ ಎದ್ದು 2 ಮೀಲ್ ರೆಡಿ ಮಾಡ್ಕೊಳ್ಳೋಷ್ಟು ಇಷ್ಟ ಆಗೈತೆ ಟೈಮು. ಸೊ ನೀವು ನೋಡ್ಬೋದು ಎಲ್ಲ ರೆಡಿ ಹಾಕಿ ಇಟ್ಕೊಂಡಿದ್ದೀನಿ ಕೊಟ್ಟೆ. ಸೊ ನಾವು ಬ್ರೇಕ್ಫಾಸ್ಟ್ ಮೀಲ್ ಇನ್ನೊಂದು 4 ಗಂಟೆ ಟೀ ಟೈಮಲ್ಲಿ ಹೋಗಿ ತಿನ್ನೋಕ್ಕೆ. ಸೊ ಇನ್ನಿರೋದೆ 5 ಮಿನಿಟ್ಸು, ಬೇಗನೆ ಅದನ್ನ ಪ್ಯಾಕ್ ಮಾಡ್ಕೊಂಡು ಕಂಪ್ನಿ ಹೋಗ್ಬೇಕು. ಫಸ್ಟ್ ಅದನ್ನು ಪ್ಯಾಕ್ ಮಾಡ್ಕೋಬೋಣ. ಗೈಸ್ ಕಂಪ್ನಿಗೆ ಬಂದಾಯ್ತು, ಬನ್ನಿ ನಾಷ್ಟ ಮಾಡ್ತಾ ಇದೀವಿ. 4 ಮೊಟ್ಟೆ ಇದೆ, ನಮ್ಮ ಮೈದಾನ ತಿಂತಾವನೆ ಬಾತಿ, ಏನಂತೀರಾ ಗೈಸ್? ನಮ್ದು ಫಸ್ಟ್ ಮೀಲು ನೋಡ್ಬೋದು, ಓಟ್ಸು, 2 ಬಾಳೆಹಣ್ಣು, 4 ಮೊಟ್ಟೆ. ನಾಳೆ ತಿಂಡಿ ಅವರು ತಿಂದಿಲ್ಲ, ಇನ್ನು ಹೊರಗಡೆನೆ ತಿಂತವ್ರೆ ಗುರು, ಚಳಿ ಅಲ್ವಾ ಇದು, ಮೊದ್ಲೇ ಗೊತ್ತಲ್ಲ ಲೋಕಲ್ ಬೈಸು. ಟೀ ಟೈಮ್ ಆಯ್ತು. ಇವರು ನಮ್ಮ ಸೆಕೆಂಡ್ ಶಿಫ್ಟ್ ಲೀಡ್ರು ನಮ್ಮ ಇಡೀ ಕೆಜಿ ಕೊಪ್ಪಲಲ್ಲಿ ಸಖತ್ ಹೋರಾಡಿ ಬಿದ್ದು ಗೆದ್ದು ಬಂದ್ರು ವೀರರು, ಸಖತ್ ಹೋರಾಡಿದಾರ. ಅವ್ರು ಹುಟ್ಟು ನೋಡಿ ನಿನ್ನೆ ಅದಕ್ಕೆ ಏನ್ ನೋಡಿ ಗೊತ್ತಾ, ತಗೊಂಡೋಗಿ ಎಷ್ಟು ಬೈ ಬಂದ್ರು ಟೇಬಲ್ ಡಾಕ್ಟ್ರು ಕತ್ ನಾವು ಯಾವ ಮಾತ್ರ ನಂಬೇಕಣ್ಣ. ಅವ್ರು ಈ ಡಾಕ್ಟರ್ ಅಲ್ಲ, ಅವ್ರು ಬೇರೆ ತರ ಡಾಕ್ಟರ್. ಸರಿ ಬಿಡು, ಬೇಡ 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 ಇದು ಹೊಡ್ತಾ ಇಲ್ಲ ಅಂತ, ಇಲ್ಲಾಂದ್ರೆ ಸೂರಜ್ ಹೊಡ್ತಾ ಇಲ್ಲ ಅಂತ ಕೊಡ್ತಾನೆ ಯಾಕೆ ಡಬ್ಬಿಲಿ. ನನ್ನ ಮಗ ಶೀಲಾದಿ ತೀಸ್ಕೊಂಡ ಶಿಕ್ಷ ಒಂಚೂರು ಕೊಡಿ ನಾನು ಎಲ್ಲ ತಗೊಂಡ್ ಕೊಡಿ ಶಿಶ, ಒಂದು ಚೂರು ಬಲ್ಲಿ ಬಲ್ಲಿ ಆ ರೀತಿ ಫುಲ್ ಫೀಲು ಅದೆಲ್ಲ ಆಯ್ತು. ಸಿಗರೇಟ್ ಕೊಡು, ಸಿಗರೇಟ್ ಪ್ರೆಸ್ ಆದ್ಮೇಲೆ ಮತ್ತೆ ಇನ್ನು ನಸ ಹೊಡಿಲ್ಲ, ಪ್ಯಾಂಟ್ ಎಲ್ಲ ಮಾಡ್ಕೊಂಡಿದ್ದೀನಿ ಫುಲ್ ತೇವ್ಕ ಓಡಾಡಿರೋ ನನ್. ಅಯ್ಯೋ ನನ್ನ ಅಸಹ್ಯ ಪಡ್ಕೊಬಿಟ್ಟರೆ ಇವತ್ತೆಲ್ಲ. ವಾಮಿಟ್ ಮಾಡ್ಕೊಂಡೆಲ್ಲ ಮಾರ್ನಿಂಗ್ ಮೇಲೆ ಕುತ್ಕೊಂಡ್ಬಿಟ್ಟು ಬೆಳಿಗ್ಗೆ ಊಟವೇ ಇನ್ನೇನು ಗೊತ್ತು ನೀನು ಇದಕ್ಕೆ ಹೋಗಿದ್ದಲ್ಲ ಟ್ರಿಪ್ಗೆ ಬಂಡೇಜರ್ ಫಾಲ್ಸ್ಗೆ ತೇಜಸ್ಸು ಸ್ಮೆಲ್ ಬಿಟ್ಟಿದ್ದು ಕಟ್ಬಿಟ್ಟಾನೆ. ಮೊಟ್ಟೆ ತಿನ್ಬೇಕು. ಹಿಂಗ್ ಮನಿಗಿದ್ದೀನಿ, ಮಾಮೂಲಿ ಮುಂದೆ ಜಾಗ ಐತಲ್ಲ ಡ್ರೈವರ್ ಪಕ್ಕದಲ್ಲಿ ಹಿಂಗ್ ಮನಿಗಿದ್ನಲ್ಲ, ಹಿಂಗ್ ಮನಿ ತಂದೆ ಎದ್ದೆ ಇವರೆಲ್ಲ ಎಲ್ಸರು ಅಲ್ಲಿ ಮೊದ್ಲು ನಪ್ಪ ಸ್ಟಾರ್ಟ್ ಮಾಡಂಗ್ ಕಕ್ಕಕ್ಕೆ ಹಿಂಗ್ ಅನ್ಕ ಬಂದ ಅಣ್ಣ ಬೈದು ಈಚೆಗೆ ಹಿಂದೆ ಕೆಲಸ ಊಟಕ್ಕೆ ಬಂದಾನೆ ಅಲ್ಲ ನಿಂತಾಗಿನ ಬಂದ ನಾನು ಕೆಟ್ಟ ಹಂಗೆ ಹೊತ್ತಾಗ ಬಂದ ನಂದ್ರಲ್ಲಿ ಎರಡು ಚುಮ್ಕಿ ನಾವು ತುಂಬಿಸ್ಕೊಂಡು ನಾನು ಅದ್ರ ಮೇಲೆ ಗೊತ್ತಿಲ್ಲ ಕಡೆ ನನಗೆ ಅದ್ರ ಮೇಲೆ ಗೊತ್ತಿಲ್ಲ. ಮನಿಕಬಿಟ್ಟಿದೀನಿ ಹಿಂಗೆ ಮನಿಕ ಉಳ್ಳಾಡಿದೀನಿ. ಹೇಳು ಕುಡ್ದಿದ್ದು ಒಂದು ಬಿಯರು ಕುಡ್ದ್ಬಿಟ್ಟು ಅವಾಗ ಜಿಮ್ ಐತಿದೆ ಮುಡಿ ಆಮ್ಲೆಟ್ ತೇಜು ಮಶ್ರೂಮ್ ಪಲಾವ್ ತಿನ್ಕೊಂಡು ಏನ್ ಪಾರ್ಟಿ ಹೊಟ್ಟೆ ಬಡ್ಸ್ಕೊಂಡು ಮನಿಗಿದ್ದೀನಿ. ಇಲ್ಲದೆ ಎಲ್ಲ ತಂದು ತಿಂದೆ, ಮೀನು ಗೀನು ಎಲ್ಲ ಚೆನ್ನಾಗಿ ತಿಂದೆ. ಹಿಂಗ್ ನೋಡ್ತೀನಿ ಹಿಂಗೆ ಅಣ್ಣ ಇದೇನಪ್ಪಾ ಅಂತ ಹಿಂಗ್ ನೋಡ್ತೀನಿ, ಡ್ರೈವರ್ ಹಿಂಗ್ ಅಂತಾನೆ ನೋಡ್ತೀನಿ ಆಗ್ಬಿಡ್ತು ನನಗೆ. ಏನ್ ಮಾಡ್ದೆ ಹೇಳು, ತಡೆ ಕಾಲಿಲ್ಲ ಎತ್ಬಿಡ್ತು ಅಂತ ಕಲ್ತದ ಅಲ್ಲ. ಅವ್ನು ಬೈದ ಯಾಕಪ್ಪ ಇಲ್ಲಿ ಕಲ್ತೇನೆ, ನಾನೇನ್ ಒಳ್ಳೆ ಕಂಟ್ರೋಲ್ ಸಿಗ್ಲಿಲ್ಲ, ಗಾಡಿ ಕಂಟ್ರೋಲ್ ಸಿಗ್ಲಿ ಕಲ್ತೆ ಇಲ್ಲ. ಅವ್ನು ತೊಳಿಲಿಲ್ಲ, ನಾನೇ ನೀರ್ ಹಾಕ್ತೆ, ಅವನೇ ಗಾಡಿ ಸೈಡ್ ನೀರ್ ಹಾಕ್ತೆ ಅಲ್ಲೇ ಗೈಸ್. ಕಂಪ್ನಿ ಡ್ಯೂಟಿ ಮುಗೀತು, ಬಡ್ಡಿ ಮಕ್ಕಳು ಕಂಟಿನ್ಯೂ ಮಾಡಿಸ್ಬಿಟ್ರೆ 2 ಅವರು ಎಕ್ಸ್ಟ್ರಾ ಕೆಲಸ ಕೊಟ್ಟಿದ್ರು. ಮನಸ್ಸಲ್ಲೇ ತಲೆ ಕೆಟ್ಟೋಯ್ತು. ಹಿಂಗೆ ಎಕ್ಸ್ಟ್ರಾ ಅವರ್ ಕೊಟ್ಟಿದ್ರು ಅಂತಾನೆ ಅವ್ನು ಕಿರಣಂಗೆ ಹೇಳಿದೆ,
ಇದಕ್ಕೆ ಫೋನ್ ಮಾಡಿ ಹೇಳಿದ್ದಾರೆ ಹೀಗೆ ಒಂದು 300 ಗ್ರಾಮ್ ಚಿಕನ್ ರೆಡಿ ಮಾಡಿರೋ ಬಂದು ತಿಳ್ಕೊಂಡು ವಿಡಿಯೋ ಎಡಿಟ್ ಮಾಡ್ಬೇಕು ಅಂತ. ಹ್ಞೂ ಸರಿ ಅನ್ನವನೇ, ಹೋಗಿ ನೋಡ್ಬೇಕು ರೆಡಿ ಮಾಡಿದ್ದಾನೋ ಇಲ್ಲೋ ಅಂತ. ಸೊ ಅದಕ್ಕೆ ಇದು ನಡ್ರಿ ಬೇಗ ಮನೆಗೆ ಹೋದ ಟೈಮ್ ಹೋಗೋದ. ಸೊ ಗೈಸ್, ಅವ್ನಿಗೆ ಹೇಳಿದೆ ಮಾಡ್ಲ ಚಿಕನ ಬನ್ನಿ ಮಜಾನ ಅಂತ. ಹ್ಞೂ ಅಂದಿದ್ದ, ನೋಡಿದ್ರೆ ಮಾಡೇ ಇಲ್ಲ. ನೋಡ್ಬೋದು ಏನು ಮಾಡಿಲ್ಲ, ಕುಕ್ಕರೆಲ್ಲ ಹಂಗೆ ಬಿದ್ದೈತೆ, ಬರೀ ರೈಸ್ ಮಾತ್ರ ಇದೆ. ತಿರ್ಗಾ ಈಗ ವಾಪಸ್ ಅಲ್ಲಿಗೆ ಹೋಗ್ಬೇಕು ಚಿಕನ್ ಅಂಗಡಿ ಹೋಗಿ 300 ಗ್ರಾಮ್ ಚಿಕನು ಮತ್ತೆ 2 ಕಡಿ ಮನೆ ರೈಸ್. ಸೊ ಗೈಸ್, ಚಿಕನು ಮೊಟ್ಟೆ 2 ತಗೊಬಂದಿದ್ದೀನಿ. ಮನೇಲಿ ಈರುಳ್ಳಿ ಟೊಮೆಟೊ ಇಲ್ಲ, ಅದಕ್ಕೆ ಅಮ್ಮನ ಅಂಗಡಿಲೇ ಬೇಕು ಅಂತ ಬಂದಿದ್ದೀನಿ. ಬರ್ಲಾ ಗೈಸ್, ನಡೀರಿ ಮನೆಗೆ ಹೋಗಿ ಮಾಡ್ಕೊತೀನಮ್ಮ. ಸೊ ಗೈಸ್, ಚಿಕನ್ ತಂದು ಮಾಡ್ಕೊಂಡು ರೆಡಿ ಆಗೈತೆ. ಆ್ಯಂಡ್ ನಮ್ಮದು 400 ಗ್ರಾಮ್ ರೈಸು ಇದು ರೆಡಿ. ಆ್ಯಂಡ್ ನಮ್ಮದು ಸಲಾಡಲ್ಲಿ ಹೆಸರು ಕಾಳು ಮತ್ತು ಸೌತೆಕಾಯಿ, ಕ್ಯಾರೆಟು, ಟೊಮೊಟೊ ಇಷ್ಟೇ. ಇದು ಸಲಾಡು. ಆಮೇಲೆ ಚಿಕನು ರೆಡಿ ಆಗಿದೆ. ನೈಸ್, ನೋಡ್ಬೋದು ಚಿಕನ್ನು ರೆಡಿ. 300 ಗ್ರಾಮ್ ಐತಲ್ವ, ಇದರ ಅರ್ಧ ಡೈಲಿ ಹೇಳಿ ಸಾಕಾಗದೆ. ದಯ್ಯ ಥರ ಬಂದು ಕೂತಿದೆಯಲ್ಲ, ನೀನು ತಿನ್ನಕ್ಕಿಲ್ವಾ? ಆಯ್ತಾ ನಿಮ್ಗೆ ಊಟ? ಸೊ ಗೈಸ್, ಕಂಪ್ನಿಯಿಂದ ಬಂದು 3ನೇ ಮೇಲೆ ತಿನ್ಕೊಂಡು ವಿಡಿಯೋ ಎಡಿಟ್ ಮಾಡಿ ಹಂಗೆ ತಲಾಕೊಂಬಿಟ್ಟಿದೆ. ಮಂದಿ ಎತ್ತಿ ನೋಡಿದ್ರೆ 9:25 ಆಗ್ಬಿಡ್ತದೆ. ಈಗ ವಿಡಿಯೋ ಅಪ್ಲೋಡ್ ಮಾಡಿ ಪುರಿ ವರ್ಕೌಟ್ ಮ್ಯಾಗ ರೆಡಿ ಆಗೈತೆ. ಸೊ ಹೋಗಿ ತಿನ್ಕೊಂಡು ನಾನು ರೆಡಿಯಾಗಿ ಇದೇ ಕಂಪ್ನಿ ಬಟ್ಟೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಚೇಂಜ್ ಮಾಡಿಲ್ಲ. ಅಯ್ಯಪ್ಪ, ಪ್ರಿ ವರ್ಕೌಟ್ ಮೇಲೆ ರೆಡಿ ಆಗೈತೆ, ಅದನ್ನ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕು. ನಾನು ರೆಡಿ ಆಗಬೇಕು ಒಂಚೂರು. ನೋಡುವಾಗ ಸ್ವೀಟ್ ಪೊಟೇಟೊ ಮತ್ತು ಮೊಟ್ಟೆ ಹೆಂಗುರಿರ್ತದೆ. ಮೊಟ್ಟೆನೂ ರೆಡಿ ಆಗೈತೆ. ಸೊ ಗೈಸ್, ನಾನು ಜಿಮ್ಗೆ ಹೋಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಪ್ರಿ ವರ್ಕೌಟ್ ನಮಗೂ ರೆಡಿ ಆಗುತ್ತೆ. ಇದರಲ್ಲಿ ನೋಡ್ಬೋದು ನೀವು 200 ಗ್ರಾಮ್ ಸ್ವೀಟ್ ಪೊಟೇಟೊ, 2 ಮೊಟ್ಟೆ, ಕ್ರಿಯೇಟಿನ್. ಸೊ ತಿನ್ಕೊಂಡೆ ಜಿಮ್ಗೆ ಹೋಗ್ಬೇಕು ಬೇಗ. ಟೈಮ್ ಆಗುತ್ತೆ. ಸೊ ಗೈಸ್, ಪ್ರಿ ವರ್ಕೌಟ್ ಮಾಡಿದ್ವಿ, ರೆಡಿ ಆಗೋಣ. ಸೊ ಈಗ ಜಿಮ್ ಹೋಗ್ಬೇಕು. ಹೆಂಗೆ ಹೋದ್ರು ಬಡ್ಡಿ ಮಗನ ಟೈಮ್ ಅಂತೂ ಹಾಗೆ ಆಯ್ತದೆ. 10 ಗಂಟೆ ಅವಳೆ. ಇರ್ಬ ಹೌದಾ ವಾ ಜ್ವರ ಬಿದ್ಬಿಡ್ತು. ಬಾಯ್ತಾ ಬಪ್ಪ ಬಚ್ಚಿನ ಇದಾದ್ಲ ಇದು ಕಟ್ಟಿಂಗು. ನಾ ಏನು ಒಂದು ಆ ಮ್ಯೂಸಿಕ್ ಸೂಟ್ ಆಗ್ತಿಲ್ಲ ನಂದು. ಯಾವುದು ಅದು ಯಾವ್ದೋ ಬರ್ತದಲ್ಲ ಸಾಂಗು ಜಿಮ್ಮಲ್ಲಿ, ಯಾವ್ದಲ್ಲ ಅದು ಯಾವ್ದಲ್ಲ ಅದು ಸಾಂಗು. ಯಾವ್ದೋ ಬರ್ತೇ ಕಣೆ, ಸಾಂಗೇ ಮಾಡ್ತೈತದ. ಮೊದ್ಲು ಕೆಲ್ಸ ಆಗ್ಬೇಕು, ಆಮೇಲೆ ಲಗ್ನ ಆಗ್ಬೇಕು ಅಂದ್ರೆ ಮತ್ತ ಸ್ಟ್ಯಾಂಡ್ ಎತ್ಕೊಳ್ಳ ಹೋದ.
ಸೊ ಗೈಸ್ ಕೊನೆಗೂ ಬಂದು ಜಿಮ್ಗೆ ಕೊನೆಗೂ ಬಂದು ಎತ್ಕೊಬಲ್ಲ ಇದೆ ಪಾಪ ಸೋಮಣ್ಣ ಡೈಲಿ ಎತ್ಕೊಬಂದು ಸುಸ್ತಾಯ್ತದಪ್ಪ ಎತ್ಕೊಬಾರ ಬರ್ತಾರತ್ತೆ ಜಿಮ್ಗೆ ತಾನೆ ನೋಡಿ ಫ್ರೆಂಡ್ಸ್ ಒಂದು ಹೆಲ್ಪ್ ಮಾಡಿ ಅಂದ್ರೆ ಮಾಡಲಿಲ್ಲ ಜಿಮ್ಮಲ್ಲಿ ಒಳ್ಳೆ ಸಾಂಗ್ ಹಾಕಿದೆ ಧೂಳು ಎಬ್ಬಸ್ತವ್ರೆ ಮತ್ತು ವರ್ಕೌಟ್ ಬ್ಯಾಲೆನ್ಸ್ ಗಾಯ್ಸ್ ವರ್ಕೌಟ್ ಮುಗೀತು ಆದರೆ ಅವಳು ಲಾಸ್ಟ್ ಸೆಟ್ಟು ಅಂದರೆ ಒಂದು ಸೆಟ್ ಮಾಡಬೇಕಾಯ್ತು ಬೈಚಿಪ್ಸ್ಗೆ ಸ್ವಲ್ಪ ಜಿಮ್ಮೆ ಕ್ಲೋಸ್ ಆಗೋಯ್ತು ಇಷ್ಟೊಂದು ಗಂಟೆಗೆ ಆಡೇ ಇರ್ತಾರೆ ಆಡೇ ಹನ್ನೊಂದು ಕಾಲ ಇದೇ ಎಷ್ಟೋ ಪರವಾಗಿಲ್ಲ ಅನ್ನೋ ಜಿಮ್ಗಿಂತ ಹನ್ನೊಂದು ಕಾಲ ನಾವು ಬೇಗ ಬಂದಿದ್ರೆ ಸರಿ ಹೋಗೋದು ಲೇಟಾಗಿ ಹೋಗಿದ್ದೀವಿ ಅದಕ್ಕೆ ಒಂದೊಂದು ಬೈಚಿಪ್ಸ್ಗೂ ಮಿಸ್ ಆಯಿತು ಪರವಾಗಿಲ್ಲ ಹೋಯ್ತಾ ಅಲ್ಲಿ ತಗೋಬೇಕು ಅಲ್ಲ ಹಳೆಣ್ಣೆಲ್ಲ ಮಾರ್ತೀರಾ ನಿಮ್ಮ ಅಂಗಡಿಲಿ ಬಾಳೆಹಣ್ಣು ತಗೋ ಬರೋದು ಮರ್ತ್ಬಿಟ್ಟು ಅದಕ್ಕೆ ಬಾಳೆಹಣ್ಣು ಮಾಡ್ತೀರಾ ಅಂತ ಕೇಳ್ತಾ ಇದೀವಿ ಬೀಗ ಇರ್ಲಿಲ್ಲ ಎಷ್ಟಾಡವನೇ ಗೈಸ್ ದೂದ್ ತಗೊಂಡಾಯ್ತು ಬಾಳೆಹಣ್ಣು ಇಲ್ಲ ಗುರು ಬೆಳಗ್ಗೆ ಕೆಲ್ಸಕ್ಕೆ ತಗೊಂಡೆ ಏನು ಮಾಡೋಕ್ಕಾಗಲ್ಲ ಕೆಲ್ಸದಿಂದ ಬನ್ನಿ ಅಂತ ತಿಂದ್ರೆ ಆಯ್ತು ಅದಿಗೆ ಹೌದಾ ಸೊ ಗೈಸ್ ಮೈ ಮಾಮ್ ಊಟ ಅಂದರೆ ಮೈ ಗಾಡ್ cooked greens, so we are eating that, and also we are out of rice. We have small rice, so we have to cook rice. So go to cook rice. Go. ये देखा मुझको वाली को ना को बोले आई ಹಾಕ್ಲಾ ಓಲ್ ಏ ಆಯ್ತಾ ಆಯ್ತಾ ಲೇ ಹಾಕೋ ಅನ್ನ ತಾನೇ ಏನು ಅನ್ನ ಹಾಕ್ತೀನಿ ನನಗೆ ಹಾಲು ಹಾಕ್ಬಿಟ್ಟು ಓಡಿಸ್ಕೊಂಡು ಆಯ್ತಾಯ್ತು ಆಯ್ತು ತೊಳ್ದಮ್ಮ ಬೀನ್ಸ
ಆಯ್ತು ಅಕ್ಕಿ ತಗೋಬೇಕು ತೆಗಿದೆ ನನಗಾಯ್ತು ನೋಡು 400 ಗ್ರಾಮ್ ವಾಣ ಐತೆ ಆಗುತ್ತೆ ನಂಗೆ 400 ಗ್ರಾಮ್ ಕರೆಕ್ಟ್ ಆಗಬೇಕು. ಓವರ್ನೈಟ್ಗೆ ಓಡಿಸಿಡ್ತಾ ಇದೆ ಹಂಗೆ ನೋಡಿ. ಇದು ಡಿಸ್ಪ್ಲೇ ಅಲ್ವಾ, ಡಿಸ್ಪ್ಲೇ ಒಳಗಡೆ ಹುಳ ಹೋಗೋದೆ ಯಾವುದು. ಸೊ ಗೈಸ್ ನಮ್ದು ನಾಳೆನ ಪ್ರಿಪ್ರೇಷನ್ ಎಲ್ಲ ಮುಗೀತು. ಓಟ್ಸು, ಆಮಿ ಆ್ಯಂಡ್ ಹೆಸರು ಕಾಳು ಟೋನಿಯಕ್ಕೆ ಇಟ್ಟಿದ್ದೀನಿ. ನಾಳೆಗೆ ಆಮೇಲೆ ನಿಮಗೇನೋ ಓಟ್ಸ್ ಆಗ್ಬೇಕಲ್ಲ. ಸೊ ರೈಸ್ ಕೊನೆಗೂ ರೈಸ್ ರೆಡಿ ಆಯಿತು. 400 ಗ್ರಾಮ್ ರೈಸು, ಬೀನ್ಸು, ಚಿಕನ್ ಸ್ವಲ್ಪ ಐತೆ, ಅದೊಂದು 150 ಗ್ರಾಮ್ ಚಿಕನು. ಇಷ್ಟು ತಿಂದರೆ ನಮ್ಮದು ಪೋಸ್ಟ್ ವರ್ಕೌಟ್ ಕಂಪ್ಲೀಟ್ ಆಯ್ತದೆ. ಟೈಮು 12:10. ಈ ಥರ ಆದರೆ ಹೆಂಗೆ? ಸೊ ಅದಕ್ಕೆ ವ್ಲಾಗ್ನಾಗ ಏನು ಮಾಡ್ತಾ ಇದ್ದೀನಿ, ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನಾಳೆ, ಬೈ.